ಮಡಿವಾಳಪ್ಪನವ್ರು ಅದಕ್ಕೆ ಹೇಳಿದ್ರು, ಎಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಕ್ಕಿತ್ತೇನ್ರಪ್ಪ ಅನ್ನುವಂತ ಮಾತು ಬಹುಶಃ ಹೇಳಿದ್ರು. ನಾವೆಲ್ಲ ಹೆಂಗಾಗಿವಿ ಅಂತಂದ್ರೆ ನಮ್ಮ ಕೈ ಕೊಟ್ಟು ನಾವೇ ಕಟ್ಕೊಂಡು ಕೂತಂಗ ಆಗ್ಯಾದಿ. ಒಂದು ಕರು ಏನ್ ಮಾಡ್ತಿತ್ತು ಅಂದ್ರೆ ದಿನನಿತ್ಯ ಒಬ್ಬ ಸಾವುಕಾರ ಮನೆ ಮುಂದೆ ಬಂದು ಅಳ್ತಿತ್ತು. ದಿನ ಬಂದು ಅಳ್ತಿತ್ತು ಅದು. ಸಾವುಕಾರ ಒಂದಿನ ಅವನ್ ಮನಿ ಮುಂದೆ ಯಾಕೆ ಬಂದು ಅಳ್ತಿತ್ತು ಅಂದ್ರೆ ದಿನನಿತ್ಯ ಒಂದು ಚರ್ಮದ ಸಲಕರಣೆ ಬಾರಿಸ್ತಿದ್ದವ. ಬಹುಶಃ ಹಲಗಿ ಅಂತಿರೋ ಡೊಳ್ಳ ಅಂತಿರೋ ಏನೋ ಅನ್ಕೋರಿ. ಒಂದು ದಿನ ಏನ್ ಮಾಡ್ದ, ಜೋರಿ ಬಾರಿಸತ್ತಿದ್ದವ. ಜೋರಿ ಬಾರಿಸಿ ಹೊತ್ತ ಗಳಿಗೆ ಒಳಗ ಕರು ಓಡ್ಕೊಂತ ಬಂದ ಕಣ್ಣೀರ್ ಹಾಕ್ತಾ ಮುಂದೆ ನಿಂತಿತ್ತು. ಬಾರ್ಸದೆಲ್ಲ ಆದ ಬಳಕವ ಸಿರಿವಂತ ಕರು ಕೇಳದಂತ, ಆಕಳ ಕರಿ ಕೇಳದಂತ. ಯಾಕಪ್ಪ ಯಾಕೆ ಅಳತಿ, ನಾ ಬಾರಿಸೋದು ನಿನಗೆ ತ್ರಾಸ ಆಗತ್ತದೇನೋ ಅಂತಂದಾಗ ಆಕಳ ಕರ ಅಳ್ಕೋತ ಹೇಳದಂತ, ಹೌದಪ್ಪ ನನಗ್ ತ್ರಾಸ ಆಗತ್ತದ. ಯಾಕೆ ತ್ರಾಸ ಆಗತ್ತದ ಅಂದಾಗ, ನೀ ಏನ್ ಬಾರ್ಸತಿಯಲ್ಲ ಅದು ನಮ್ಮ ಮೌನ್ ಚರ್ಮ ಅದ. ನೀ ಏನ್ ಬಾರ್ಸತಿಯಲ್ಲ ಅದು ನಮ್ಮ ಮೌನ್ ಚರ್ಮ ಅದ. ಅದು ಬಾರಿಸಿದಾಗ ಎಲ್ಲವೂ ಕೂಡ ನನ್ನ ಹೊಟ್ಯಾಗ ಏನೋ ಕರಳ ಒಂದು ರೀತಿ ಒಳಗ ಕ್ಯೂತದಾಗ ಆಲತ್ತದ, ಅದಕ್ಕೆ ಬಂದು ಅಳಾತಿರ ಅನ್ನುವಂತ ಮಾತು ಕರು ಹೇಳಿದಾಗ ಬಹುಶಃ ಅವನಿಗೆ